ಭಾಗ್ಯ ಯಾರಿವ ಗಂಡರ ಬಿಟ್ಟು ಯಾವ್ದೊಬ್ಬರು ಚಕ್ಕಂದಾಡದ ಇಲ್ಲ. ನೀನ್ ಅವನ್ ಹೊಲಸನ್ನ ನಿನ್ ದುಷ್ಟು ಬುದ್ಧಿನ ತೋರಿಸಿದಿಲ್ಲ ಏನ್ ನಿನ್ನ ನಾನು ಹೊಟ್ಟೆಗಾರ ಯಾಕೆ ಹುಟ್ಟಿದಿ ನೀನ್ ಇಲ್ಲ ಅಪ್ಪ ಅಪ್ಪ ಅವ್ರ ಫ್ರೆಂಡ್ ಅಷ್ಟೇ ಅಪ್ಪ ಸುಮ್ನೆ ಕುತ್ಕೊಂಡಿದ್ದೆ. ಯಾ ಫ್ರೆಂಡು ನಿನ್ನ ಅವನ ನಿನ್ನ ಮಕ ನೋಡಕ ಅಸಹ್ಯ ಆಗತೈತಿ ನನಗೆ. ನಿನ್ನ ಮಕಾನ ತೋರಿಸ್ಬೇಡಿ ಮೇಲೆ ನಿನ್ನ ಮಕಾನ ನೋಡುದಿಲ್ಲ. ಅಪ್ಪ ಏ, ಅಪ್ಪ ಹಂಗಲ್ಲ ಅಪ್ಪ. ನಿನ್ನ ಮನಿನ ಅಷ್ಟ ನೀನು ಅಷ್ಟ ಹೋಗಿಲ್ಲ ನಡೆ ಕಡೆ. ಅಪ್ಪ ನನ್ ಅಪ್ಪ ಅನ್ನಕ್ಕೂ ಮರ್ಯಾದಿಲ್ಲ ನಿನಗ. ನನಗ ಅಪ್ಪ ನಾನು ಬೇಡ ಇನ್ನ ನಿನಗ ಅಪ್ಪ ಅನ್ನೋಂತಾನು ಅರ್ಹತೆನೂ ಇಲ್ಲ ನಿನಗೆ. ಮಾತಾಡ್ಬೇಡ ನನ್ ಕೂಡ. ಇನ್ನು ನನ್ನ ಮಕಾನ ನೋಡ್ಬೇಡ, ನನ್ನ ಮಕ ನೀನ್ ನೋಡ್ಬೇಡ, ನಿನ್ನ ಮಕ ನಾನ್ ನೋಡೋದಿಲ್ಲ. ನಡಿ ಏನು ಒಳಗಟ್ಟಾಗ ಯಾವಂದಾರ ಕೂಡ ಯಾಕೆ ಚಕ್ಕಂದ ಆಡು ಏನಾರು ಮಾಡ್ಕೊ ಹಾಳಾಗೋಗು. ಯಾರು ನಿಮ್ಮಪ್ಪನವ್ರ? ಹಾ ಹೌದು ನಮ್ಮಪ್ಪ. ನನಗೆ ಗೊತ್ತಿಲ್ಲ ಗೊತ್ತಾ, ಹೇಳ್ದಲಕ್ಕದಲ್ಲೇ ಬಂದ್ಬಿಟ್ಟಿದ್ದಾರೆ. ಹೌದು, ಒಂದ್ ಕಿಲೋ ಸಡನ್ ಆಗಿ ಬಂದ. ಅಪ್ಪಂಗೆ ಪಾಪ ನನ್ಗೋಸ್ಕರ ಏನೇನೋ ತಗೊಂಬಂದಿದ್ರು ಅನ್ಸುತ್ತೆ. ಸಿಟ್ ಮಾಡ್ಕೊಂಡು ಹಂಗೆ ಬಿಸಾಕ್ಬಿಟ್ಟು ಹೋಗುದ್ರು. ಎಷ್ಟ್ ಹರ್ಟ್ ಮಾಡ್ಕೊಂಡಿದಾರೋ ಏನೋ. ಹೋಲ್ ಬಿಡ. ಅಪ್ಪ ಅಮ್ಮ ಅಣ್ಣ ತಮ್ಮ ಇವೆಲ್ಲದ್ರೊಳಗೆ ಇರುವ ಇವಾಗ ಆದ್ರೂ ಇನ್ನು ಮುಂದೆ ಏನೈತಿಲ್ಲ ಅಪ್ಪ ಅಣ್ಣ ತಮ್ಮ ಎಲ್ಲ ಬಂದು ಬಳಗ ನಾನ ನಿನಗೆ. ಥ್ಯಾಂಕ್ ಯು ಸೋ ಮಚ್. ನೀವಾರು ನನ್ನ ಜೊತೆಲಿ ಇರ್ತೀರಲ್ಲ. ಆದ್ರೆ ಒಂದೇನ್ ಗೊತ್ತಾ, ಇವಾಗ ನಮ್ಮ ಅಪ್ಪ ಏನಾದ್ರು ನನ್ನ ಗಂಡನ ಮುಂದೆ ಹೇಳ್ಬಿಟ್ರೆ ನನ್ನ ಮರ್ಯಾದೆ ಹಾಳಾಗ್ಬಿಡುತ್ತೆ. ಅಂದ್ರೆ ನಂದು ಮರ್ಯಾದೆ ಹೋಗುತ್ತೆ ಅಂತಲ್ಲ, ನಿಮ್ಮನ್ನೆಲ್ಲಿ ಜಗಳ ಮಾಡ್ಕೊಂತಾರ ಅಂತ. ಯಾಕಂದ್ರೆ ನೀವಿಬ್ರು ಕ್ಲೋಸ್ ಫ್ರೆಂಡ್ ಅನ್ಸುತ್ತೆ. ಸೊ ನನ್ನ ಸಂಬಂಧ ನೀವಿಬ್ರು ರಿಲೇಶನ್ಶಿಪ್ ಹಾಳಾಯ್ತಂತ ಎಲ್ಲ ಒಂದ್ ಕಡೆ ಭಯ ಆಗಕತ್ತೈತಿ. ಏನ್ ಹಂಗೇನಿಲ್ಲ, ಅವನು ಆತರ ಮನುಷ್ಯ ಅಲ್ಲ, ಅವನು ಸಂಪನ್ನ ಅದಾನ. ಅವನ ಬಗ್ಗೆ ಏನ ತಲೆ ಕೆಡ್ಸೋಬೇಡ ನೀನ. ಆದ್ರೂ ಆಕ್ಚುಲಿ ನಾನು ಈ ತರ ಪರಿಸ್ಥಿತಿಗೆ ಬರೋದಕ್ಕೆ ಅವನೇ ಕಾರಣ ಗೊತ್ತಾ. ಅವ್ನು ನನ್ನ ಚೆನ್ನಾಗಿ ನೋಡ್ಕೊಂಡಿದ್ರೆ ನಾನು ಈ ತರ ನಾನು ನಿಮ್ಮನ್ನ ಇಷ್ಟಪಡೋ ಅವಶ್ಯಕತೆ ಇರ್ತಾ ಇರ್ಲಿಲ್ಲ ಅನ್ಸುತ್ತೆ. ಐ ಥಿಂಕ್ ನೀನ್ ಹೇಳಿದ್ದು ಕರೆಕ್ಟ್ ಐತಿ. ಆದ್ರ ನಮ್ಮ ಕೆಲಸ ಎಲ್ಲ ಸಲೀಸಾಗಿ ನಡಿಬೇಕಂದ್ರ ನೀನೊಂದ್ ಕೆಲಸ ಮಾಡ್ಲೇಬೇಕು. ಏನದು? ನೋಡು, ಇದು ಬಹಳ ಸ್ವಲ್ಪ ಕ್ರಿಟಿಕಲ್ ಐತಿ. ಕೊನೆವರೆಗೂ ಸುಖವಾಗಿ ಸಂತೋಷವಾಗಿ ಲೀಲಾಜಾಲವಾಗಿರ್ಬೇಕಂದ್ರ ನೀನೊಂದ್ ಈ ಕೆಲಸ ಮಾಡ್ಲೇಬೇಕು. ಏನದು ಹೇಳಿ, ಏನಂತ? ಏನಿಲ್ಲ, ನೀನು ಜಗದೀಶನ್ನ ಅರ್ಥ ಆಯ್ತಲ್ಲ? ನೋಡಿ, ನನ್ ಕೈಲಿ ಇದೆಲ್ಲ ಆಗಲ್ಲ. ನನಗ್ ಭಯ ಆಗುತ್ತೆ. ಭಯ ಆಗುತ್ತೆ ಅಂದ್ರೆ ಖುಷಿ ಪಡಕ್ ಆಗಲ್ಲ, ಟೈಮ್ ಸ್ಪೆಂಡ್ ಮಾಡಕ್ ಆಗಲ್ಲ, ನೆಮ್ಮದಿ ಸಿಗಲ್ಲ. ಭಯ ಪಟ್ರಿ ಯಾವ್ದು ಆಗಲ್ಲ. ನೋಡ್ ನಿನ್ ವಿಚಾರ ಹೆಂಗ್ ಮಾಡ್ತೀವಿ ನನಗ್ ಗೊತ್ತಿಲ್ಲ. ನಾನ್ ಅನ್ಕೇರ್ ನೀನು ಫುಲ್ ಇಷ್ಟಪಟ್ಬಿಟ್ಟೇನಿ. ಅದು ನಿಜನೇ, ನಾನು ನಿಮ್ಮನ್ನ ಇಷ್ಟ ಪಡ್ತಾ ಇದ್ದೀನಿ. ಆದ್ರೆ ನನ್ ಗಂಡನ್ ಸಾಯಿಸು ಅಂತಂದ್ರೆ ಅದು ಹೆಂಗಾಗುತ್ತೆ ಹೇಳ್ರಿ, ನನಗ್ ಭಯ ಆಗುತ್ತೆ. ನೋಡ್ ಇಷ್ಟೆಲ್ಲ ಹೇಳಿದೀನಿ ನಿನ್ ವಿಚಾರ, ನಿನ್ ಖುಷಿ ನೆಮ್ಮದಿ ನಿನ್ ಟೈಮು. ನಾನು ಪ್ರೀತಿಸಿದ್ದಕ್ಕೆ ಒಂದು ಬೆಲೆ ಬೇಕಂದ್ರೆ ನೀ ಕೆಲಸ ಮಾಡ್ಲೇಬೇಕು. ನೋಡಿ, ಅದೊಂದ್ ಬಿಟ್ರೆ ಬೇರೆ ಇನ್ನೇನಾರು ಇದ್ರೆ ಹೇಳಿ ಮಾಡ್ತೀನಿ. ಆದ್ರೆ ಸಾಯಿಸೋದೆಲ್ಲ ನನ್ ಕೈಲಿ ಆಗಲ್ಲ. ಆದ್ರೆ ಸಾಯಿಸೋದ್ ಹೆಂಗಂತನೂ ಕೂಡ ನನಗ್ ಗೊತ್ತಿಲ್ಲ. ಸಾಯಿಸುದು ಅಂತಂದ್ರೆ ದೊಡ್ಡ ಮಹಾ ವಿಷಯ ಹೇಳ್ತಿದ್ವಿ. ಅದು ಸಾಯಿಸೋದು ನಾನು ಹೇಳ್ಕೊಡ್ಬೇಕನ ಅದನ್ನ. ನನ್ಗ ಅದೆಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ ಅಲ್ಲ. ಹೆಂಗಂದ್ರ ಹ್ಮ್ ಬೆಳಿಗ್ಗೆ ಕಾಫಿ ಕೊಡ್ತೀವಿ. ಹ್ಮ್ ಆ ಕಾಫಿ ಒಳಗ ಒಂಚೂರು ಇಷ್ಟ ಕೆಲಸ ಅದೆಲ್ಲ ಎಲ್ಲಿ ಸಿಗುತ್ತೆ? ಹೋಗೋ ನಾವು ಹಾಕರೆ ಇಲ್ಲ ಔಷಧಿ ಅಂಗಡಿಯಾಗು ನಿದ್ದೆ ಮಾತ್ರೇನು. ಹೌದು, ಎಲ್ಲ ಮೆಡಿಕಲ್ಲು ಅವನಿಗೆ ಗೊತ್ತು. ನೀ ಏನ್ ಅದ್ರ ಬಗ್ಗೆ ವರಿ ಮಾಡ್ಕೋಬೇಡ. ನಾನು ಅದನ್ನೆಲ್ಲ ನಿಂಗೆ ವ್ಯವಸ್ಥೆ ಮಾಡಿನೂ ಕೊಡ್ತೇನೆ. ಅದೊಂದು ಹೆಲ್ಪ್ ಮಾಡ್ತೇನೆ ನಿಂಗೆ. ಹೆಂಗಾರ ಮಾಡಿ ಅದನ್ನ ಮುಟ್ಟಿಸ್ತೇನೆ. ನೀನ್ ಆ ಕೆಲಸ ಮಾಡು. ಆ ಕೆಲಸ ಮಾಡಿದ್ರೆ ನಮ್ ದಾರಿ ಸಲೀಸ ಹೋಗುತ್ತೆ. ಸರಿ ಆಯ್ತು. ಹಾ ನೀವ್ ಇವಾಗ ಹೊರಡ್ತೀರಾ? ಹ್ಮ್ ಸರಿ ಆಯ್ತು, ಹೊರಡಿ. ನಾನ್ ಬರ್ಲಾ? ಹ್ಮ್ ಓಕೆ. ಇವ್ ನೋಡ್ರಿ ಹಿಂಗ್ ಹೇಳ್ತಾ ಇದ್ದಾನೆ. ನಮ್ಮ ಅಪ್ಪ ನೋಡಿದ್ರೆ ಸಿಕ್ ಮಾಡ್ಕೊಂಡು ಹೋದ್ರು, ನನ್ ಗಂಡ ನೋಡಿದ್ರೆ ಹಂಗೆ. ಈಗ ನಾನು ಯಾವ ಕಡೆ ಹೋಗ್ ಸಾಯ್ಲಿ? ನನ್ಗೊಂದು ಏನು ಗೊತ್ತಾಗ್ತಾ ಇಲ್ಲ. ಛೇ. ಭಾಗ್ಯ ಹಾ ಭಾಗ್ಯ ನೀರ್ ತುಂಬಾ. ನೀರ್ ಕುಡೀರಿ. ಯಾಕೆ ತಲಿ ಅದನ್ನು ಸಂತತಿ ಸುಸ್ತಾಗೈತಿ. ಒಂದ್ ಸ್ವಲ್ಪ ಹೋಗಿ ನೀ ಚಾ ಮಾಡ್ಕೊಂಬಾ. ಆತ್ರಿ. ಇವ್ನ ಸಾಯಿಸೋದಿಕ್ಕೆ ಇದೇ ಒಳ್ಳೆ ಟೈಮು.
ಅವ್ನು ತಂದ್ಕೊಟ್ಟಂಗೆ ಮಾಡ್ತಾ ಇದ್ದೀನಿ, ಸಕ್ಸಸ್ ಆದ್ರೆ ಸಾಕು. ಕುಡೀರಿ. ಯಾಕ್ರಿ ಚಲೋ ಇಲ್ವಾ ಟೀ? ತಲೆ ಸುತ್ತಾ ಇದೆ. ಯಾಕ್ರಿ? ಕುತ್ಕೋರಿ ಕುತ್ಕೋರಿ, ಬಿದ್ಗಿದ್ದೀರಾ ರೀ? ಏನಾದ್ರಿ? ಅಯ್ಯೋ ರೀ ಎದ್ದಾಳ್ರಿ, ಏನಾಯ್ತು ರೀ? ಎದ್ದಾಳ್ರಿ ರೀ, ಏನಾಯ್ತು? ಎದ್ದಾಳ್ರಿ. ನಾನು ಅಂದ್ಕೊಂಡಿದ್ದು ಸಕ್ಸಸ್ ಆಯ್ತು. ಬೇಗ ಅವನಿಗೆ ಇನ್ಫಾರ್ಮೇಶನ್ ಮಾಡ್ಬೇಕು. ರೀ ಎದ್ದಾಳ್ರಿ. ಹಲೋ, ಎಲ್ಲಿದ್ದೀರಾ? ನಾನು ಇಲ್ಲೇ ಇದ್ದೆ ಹೊರಗಡೆ. ನೀವ್ ಹೇಳ್ದಂಗೆ ನನ್ ಗಣನ್ ಮುಗಿಸಿದೀನಿ, ಸತ್ತೋಗಿದಾನ ಅವನು. ಏನ್ ನಾ ಹೇಳಿ ಕೆಲಸ ಮಾಡಿದ್ಯಾ? ಹೌದು. ವೆರಿ ಗುಡ್. ಇವಾಗ ನನ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಲ್ಲ, ದಯವಿಟ್ಟು ಮನೆ ಹತ್ರ ಬೇಗ ಬಾ. ಏನ್ ತಲೆ ಕೆಡ್ಸ್ಕೊಬಿಡ್ತೀನ ನೀನು. ನಾನ್ ಹೇಳ್ದಂಗ್ ಮಾಡ. ಮೊದಲು ಬಾ ನೀನು. ನಾ ಹೇಳ್ದಂಗ್ ಮಾಡ. ಹೇಳಾಯ್ತು. ಸೀದಾ ಬಾಡಿನ ಹಿಟ್ಲ ಬಾಕ್ಲ ಕಡೆ ಪಾರ್ಸಲ್ ಮಾಡ. ನಾನು ನಮ್ಮ ಹುಡುಗರ್ನ ಗಾಡಿ ತಗೊಂಡ ಅಲ್ಲಿ ಕೊಟ್ಟು ಕಳಿಸ್ತೇನೆ. ಸರಿ ಆಯ್ತು. ಅವ್ರ ಬಾಡಿನ ಪಿಕಪ್ ಮಾಡ್ಕೊಂಡು ಅವ್ರ ಅದನ್ನ ಎಲ್ಲಿ ಕಾಣಿಸ್ಬೇಕು ಅಲ್ಲಿ ಕಾಣಿಸ್ತಾರ. ಸರಿ ಓಕೆ ಆಯ್ತು, ನೀನ್ ಬೇಗ ಬಾ. ಧೈರ್ಯವಾಗಿರ. ಸರಿ ಸರಿ, ನಾನ್ ಬರ್ತಾ ಇದ್ದೀನಿ ಈಗ. ಹಾ. ಭಾಗ್ಯ, ಭಾಗ್ಯ. ಹಾ ಬಂದೆ. ನೋಡಿ, ನೀವ್ ಹೇಳ್ದಂಗೆ ಬಾಡಿನ ಕಳಿಸ್ಕೊಟ್ಬಿಟ್ಟಿದೀನಿ. ಇವಾಗ ಏನ್ ಮಾಡ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದ್ರ ಬಗ್ಗೆ ನೀನ್ ಚಿಂತೆ ಮಾಡ್ಬೇಡಕಿನ. ಅದ್ ಎಲ್ಲಿ ಹೋಗಿ ಸೇರ್ಬೇಕು ಅಲ್ಲಿ ಹೋಗಿ ಸೇರುತ್ತೆ. ಇವಾಗ ನೀ ಇನ್ನೊಂದ್ ಕೆಲ್ಸ ಮಾಡೋದ ಬಾಕಿ ಐತಿ. ಏನ್ ಮಾಡ್ಬೇಕು? ಅದೇನಂದ್ರ ಈ ಮನೆ ಆಸ್ತಿ ಏನೈತಲ್ಲ, ನನ್ನ ಹೆಸರಿಗೆ ಎಲ್ಲ ಬರ್ಬಿಡ. ಅವಾಗ ನಾನ ರಾಜ, ನೀನ ರಾಣಿ. ನೀನ್ ಹೆಂಗ್ ಇಷ್ಟ ಬಂದಂಗ ಇರ್ಬೇಕಂತ ಹಂಗ ಇಷ್ಟ ಬಂದಂಗ ಇರ್ಬೋದು. ಏನ್ ಮುಂದ ಈ ಸರ್ವ ಆಸ್ತಿಗೆಲ್ಲ ನಾನ ರಾಜ, ನೀನ ರಾಣಿ. ಸರಿ, ಒಂದ್ ನಿಮಿಷ ಬರ್ತೀನಿ. ಓಕೆ. ನೀವ್ ಹಿಂಗ್ ಹೇಳ್ತೀರಾ ಅಂತ ಗೊತ್ತಿತ್ತು, ಅದಕ್ಕೆ ಮುಂಚೆನೆ ಇದನ್ ಈ ಮನೆ ಪ್ರಾಪರ್ಟಿ ಎಲ್ಲ ನಿನ್ ಹೆಸರಿಗೆ ಬರ್ದಿದ್ದೀನಿ. ನೀನ್ ನನ್ನ ಬಿಟ್ಟೋಗ್ಬೇಡ ಪ್ಲೀಸ್. ಅದೇನ್ ಚೆನ್ನ. ಇದ್ ಯಾಕಂತಂದ್ರೆ ಇದೆಲ್ಲ ವ್ಯವಹಾರ ನೋಡ್ಕೋಬೇಕಲ್ಲ, ಅದ್ರ ಸಂಬಂಧ ನನ್ನ ಹೆಸರಲ್ಲೇ ಇದ್ರ ಸಲೀಸಾಗುತ್ತೆ. ಹೌದು. ನೀನ್ ಹೆಣ್ಮಗಳ, ನೀ ಹೊರಗಡೆ ಅಡ್ಡಾಡಕ್ ಆಗುದಿಲ್ಲ. ಅದಕ್ಕೆ ಇದೆಲ್ಲ ನನ್ನ ಹೆಸರಲ್ಲೇ ಇತ್ತಂದ್ರ ಸಲೀಸಾಗಿ ನಾವ್ ವ್ಯವಹಾರ ಮಾಡ್ಕೊಂಡು ಹೋಗ್ತೇನಿ. ನೀ ಅದ್ರ ಬಗ್ಗೆ ಏನು ಚಿಂತೆ ಮಾಡ್ಬೇಡ. ಸರಿ ಆಯ್ತು. ನೀನೊಬ್ಬ ನನ್ ಜೊತೆಲಿದ್ದೆ ಸಾಕು, ಆಯ್ತಾ? ಬತ್ತಿ ನೀನು ಬೇಡ ನನಗೆ. ನಂದು ಅಷ್ಟೇ ಚಿನ್ನ. ನೀನ್ ಯಾವಾಗ ನೋಡ್ತೇನಿ, ಯಾವಾಗ ನಿನ್ ಕಾಂತ ಅನ್ನೋ ಬರೇ ಕಾತುರದಾಗ ರಾತ್ರಿ ನಿದ್ದೆ ಇಲ್ಲ, ನೀರಡಿಕೆ ಇಲ್ಲ, ನಿಂದೇ ಧ್ಯಾನ. ಸರಿ ಆಯ್ತು. ಸೈನ್ ಎಲ್ಲ ಹಾಕಿದ್ದೀನಿ. ಓಕೆ, ಎಲ್ಲ ಎಲ್ಲ ಕರೆಕ್ಟ್ ಆಯ್ತು. ಕರೆಕ್ಟ್. ಹೊಲಸ್ ಯಾರನ್ನ ನಿನ್ನ ಯಾರು ನಂಬಿದ್ರು ನಿನ್ನ ಇನ್ನಂತ ಹೆಣ್ಣು ನಂಬಾಳದ. ನನ್ನ ಮಾತು ಕೇಳಿ ದೇವ್ರಂತ ಗಂಡನ ಕೊಂದಿ, ದೇವ್ರಂತ ತಂದೆ ತಾಯಿನ ದೂರ ಮಾಡ್ಕೊಂಡಿ. ನಾಳೆ ಮತ್ತೊಬ್ಬ ನನಕ್ಕಿಂತ ಚಂದ ನಾವು ಬಂದ್ರ ನನ್ನೂ ಕೊಲ್ಲುದಿಲ್ಲ ಅಂತ ಏನ್ ಗ್ಯಾರಂಟಿ? ನೋಡು, ನೀನ್ ನನ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ಯಾ. ನಾನು ನಿನ್ನ ಇಷ್ಟ ಪಡ್ತಾ ಇದೀನಿ, ನಿನಗೋಸ್ಕರ ಇದೆಲ್ಲ ಮಾಡ್ದೆ. ಆದ್ರೆ ನೀನ್ ಈ ತರ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಹೆಚ್ಚಿಗೆ ಮಾತಾಡಬೇಡ. ಇನ್ನೊಂದು ಮಾತಿಲ್ಲ, ಸರ್ವ ಆಸ್ತಿನೂ ನನ್ನ ಪಾಲಿಗೈತಿಗ. ನೀನ್ ಒಂದು ಹೇಳ್ದಂಗ ಸೀದಾ ಜಗ ಖಾಲಿ ಮಾಡ್ಬೇಕು ಇಲ್ಲಿಂದ. ಪ್ಲೀಸ್ ಹಂಗೆಲ್ಲ ಮಾಡ್ಬೇಡ. ನಾನು ನಿನ್ನ ನಂಬಿ ಇದೆಲ್ಲ ಮಾಡ್ದೆ. ಪ್ಲೀಸ್ ನಿನ್ ಕೈ ಮುಗಿತೀನಿ ಪ್ಲೀಸ್. ನಿನ್ನಂತ ಹೆಣ್ಣುಗಳನ್ನ ಎಷ್ಟ್ ನೋಡಿಲ್ಲ. ಬಾಳ್ ಒಣ ಡಂಬಾಚಾರ ಮಾಡಬೇಡಿಲ್ಲ. ನಾಳೆ ನನ್ಕಿಂತ ಚಂದಿರೋ ಬಂದಂದ್ರ ಅವನು ನೀನ್ ಮುಗ್ಸುದಿಲ್ಲ ಅಂತ ಏನ್ ಗ್ಯಾರಂಟಿ? ನಾನು ಹಂಗೆಲ್ಲ ಹೆಚ್ಚಿಗೆ ಮಾತಾಡಬೇಡ. ಇಲ್ಲಿಂದ ಸೀದಾ ರೈಟ್ ಹೇಳ. ಪ್ಲೀಸ್ ಪ್ಲೀಸ್ ಹಂಗ್ ಮಾಡ್ಬೇಡಿ. ಪ್ಲೀಸ್ ನಿಮ್ ತಮ್ಮಯ್ಯ ಅಂತೀನಿ. ಪ್ಲೀಸ್ ಹಂಗ್ ಮಾಡ್ಬೇಡಿ.
ಸೀದಾ ಹೋಗ್ತಾ ಇರ್ಬೇಕು. ಮಳೆ ಬರ್ತದೆ, ಎಲ್ಲಿಗೆ ಹೋಗ್ಲಿ? ಮಳೆ ಗುಡಿಗೂ ಸಿಡಿಲು ನನಗ್ ಗೊತ್ತಿಲ್ಲ, ಹೋಗ್ತಾ ಇರ್ಬೇಕಷ್ಟೇ. ಬಾಳ ಒಳ್ಳೆ ಕೆಲಸನ ಮಾಡೀನಿ. ಮಾಡ್ಕೊಂಡು ಗಂಡನ್ನ ಕೊಲೆ ಮಾಡಕ್ ಹೆಚ್ಚಿಲ್ಲಕ್ಕಿ. ನಾಳೆ ನನ್ಕಿಂತ ಇನ್ನೊಬ್ಬ ಯಾವನಾರ ಬಂದಂದ್ರ ನನ್ನ ಕೊಲೆ ಮಾಡೋದಿಲ್ಲ ಅಂತೇಳಿ ಏನ್ ಗ್ಯಾರಂಟಿ? ಆಕಿಗೆ ತಕ್ಕ ಶಾಸನ ಮಾಡೇನಿ. ಯಾರಾದ್ರೂ ಹಿಂಗ ಮಾಡ್ಬೇಕ, ಇಂಥ ಹೊಲಸನ್ನ ಇದೇ ತರನಾಗ ಮಾಡ್ಬೇಕ. ಇನ್ನು ಮುಂದೆ ಈ ಆಸ್ತಿ ಎಲ್ಲ ನಂದ. ದೇವ್ರೆ, ನಾನು ಎಂತ ಪರಿಸ್ಥಿತಿ ತಗೊಂಬಂದೆ ನೀನು. ದೇವ್ರಂತ ನಮ್ಮಪ್ಪ ಕೋಪ ಮಾಡ್ಕೊಂಡು ಹೋದ್ರು. ಇವಾಗ ಅವ್ರು ನನ್ನ ತಿರುಗೂ ನೋಡಲ್ಲ. ಎಷ್ಟು ಒಳ್ಳೆವ್ ನನ್ ಗಂಡ. ಅವನು ನನ್ ಕೈಯಿಂದ ನಾನೇ ಕೊಲೆ ಮಾಡ್ದೆ. ಅದು ಈ ಲೋಫರ್ ನನ್ ಮಗನ್ ಸಂಬಂಧ. ಆದ್ರೆ ಇವನು ಆಸ್ತೆಲ್ಲ ಇಸ್ಕೊಂಡು ನನ್ ಮನೆ ಬಿಟ್ಟು ಓಡಿಸ್ದ. ನಾನು ಇವಾಗ ಎಲ್ಲಿಗೆ ಹೋಗ್ಲಿ? ನನ್ನವ್ರು ಅಂತ ಯಾರಿದ್ದಾರೆ? ಅದ್ರಲ್ಲೂ ಮಳೆ ಬೇರೆ ಬರ್ತಾ ಇದೆ. ಯಾರಿಗೋಸ್ಕರನು ಬದುಕಲ್ಲ. ರೋಡ್ ಮೇಲೆ ಯಾವ್ದನ ಗಾಡಿ ಬರ್ತಿರತ್ತಲ್ಲ, ಆ ಮಧ್ಯಕ್ಕೆ ಹೋಗಿ ಸಾಯ್ತೀನಿ. ಇಲ್ಲಕ್ಕ ನೀನಾ? ಸುರೇಶ, ನೀನ್ ಇಲ್ಲಿ? ನಾನು ಇಲ್ಲಿ ಇದಕ್ಕೆ ಹೋಗ್ತಾ ಇದ್ದೆ. ಹೌದಾ? ಹಾ, ಸಾರಿ, ನಾನಿವತ್ ನಿನ್ ಹತ್ರ ಜಗಳ ಮಾಡ್ಬಾರ್ದಾಗಿತ್ತು. ಸಾರಿ ಆಯ್ತಾ? ಹೌದಾ? ಏನಾಯ್ತು ಅಂತದು? ಏನು ಇಲ್ಲ, ನಾನೊಂದ್ ಮದ್ವೆ ಆಗಿತ್ತು. ಆಮೇಲೆ ಅವ್ನ್ ಸರಿ ಇರ್ಲಿಲ್ಲ ಅಂತ ನಾನೊಂದ್ ಹುಡುಗನ ಇಷ್ಟ ಪಡ್ತಾ ಇದ್ದೆ. ಅವ್ನ್ ನನಗ್ ಮೋಸ ಮಾಡಿ ನನ್ನ ಆಸ್ತಿ, ನನ್ನ ಒಡವೆ ಎಲ್ಲ ಕಿತ್ಕೊಂಡ್ಬಿಟ್ಟು ನನ್ ಮನೆಯಿಂದ ಈಚೆ ಹಾಕಿದ್ದಾನೆ. ಆಸ್ತಿ ಎಲ್ಲ ಅವನೆಲ್ಸಿ ಬರ್ಸ್ಕೊಂಡ್ಬಿಟ್ಟಿದ್ದಾನೆ. ನನಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಸಾಯಣ ಅಂತ ನಿರ್ಧಾರ ಮಾಡಿ ಸಾಯಕ್ ಬಂದಿದ್ದೀನಿ. ಹೌದಾ? ಒಂದು ಐಫೋನ್ ಸಲುವಾಗಿ ನನ್ನ ದೂರ ಮಾಡಿದ್ದೀನಿ. ಸಾರಿ. ಏನ್ ಸಾರಿ? ಹೋಗ್ಲಿ, ಈಗೆಲ್ಲ ಹೋಗ್ಲಿ, ಆಗಿದ್ದಾಗ ಅವತ್ತ ಇನ್ಮ್ಯಾಲ ನಿನ್ಗೆ ಏನ್ ಬೇಕಲ್ಲ ಜೀವನಕ್ಕ, ಏನಾರ ಒಂದ್ ದಾರಿ ತೋರಿಸ್ತಾನ. ಬಾ ಹೋಗೋಣ, ಹತ್ತು ಗಾಡಿ.